ಯೂಸಸ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಅಥವಾ ಅಪ್ಲಿಕೇಶನ್ಸ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಹೈಡ್ರೋಜನ್ ಪೆರಾಕ್ಸೈಡ್ನ? ಇಟ್ ಈಸ್ ಯೂಸ್ಡ್ ಇನ್ ದ ಮೆಡಿಸಿನ್. ಸೊ ಮೆಡಿಸಿನ್ಸಲ್ಲಿ ಯೂಸ್ ಮಾಡ್ತಾರೆ ಆ್ಯಸ್ ಅನ್ ಆ್ಯಂಟಿಸೆಪ್ಟಿಕ್ ಆಗಿ, ಜರ್ಮಿಸೈಡ್ ಆಗಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಆ್ಯಂಟಿಸೆಪ್ಟಿಕ್ ಅಂದರೆ ನಿಮ್ಗೆ ಗೊತ್ತಿದೆ, ಸೊ ಮೈಕ್ರೋ ಆರ್ಗನಿಸಮ್ಸ್ನ ಗ್ರೋತನ್ನು ಸ್ಟಾಪ್ ಮಾಡುವಂತಹ ಸಬ್ಸ್ಟಾನ್ಸ್. ಸೊ ಅದೇ ರೀತಿ ಜರ್ಮಿಸೈಡ್ ಅಂತಂದರೆ ಜರ್ಮ್ಸ್, ಕ್ರಿಮಿಗಳೇನಿದೆ ಸೊ ಅದನ್ನು ಕಿಲ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಜರ್ಮಿಸೈಡ್ ಅಥವಾ ಕ್ರಿಮಿನಾಶಕ ಅಂತ ಏನು ಹೇಳ್ತೀವಿ, ಸೊ ಅದು. ಸೊ ಅಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ವೂಂಡ್ಸ್ ಮತ್ತು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್, ಸೊ ಗಾಯಗಳು ಏನಾಗಿರುತ್ತೆ ಅದು ಮತ್ತು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್, ಸೊ ಆಪ್ರೇಷನ್ಸಲ್ಲಿ ಯೂಸ್ ಮಾಡ್ತಾರಲ್ಲ, ಸೊ ಅವುಗಳನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಹೈಡ್ರೋಜನ್ ಪೆರಾಕ್ಸೈಡ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಫಾರ್ ಗಾರ್ಗ್ಲಿಂಗ್, ಸೊ ಗಾರ್ಗ್ಲಿಂಗಲ್ಲೂ ಕೂಡ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಟು ರೀಸ್ಟೋರ್ ದ ಕಲರ್ ಆಫ್ ದ ಓಲ್ಡ್ ಪೇಂಟ್ಸ್. ಸೊ ಓಲ್ಡ್ ಪೇಂಟ್ಸ್ನ ಕಲರ್ನ ಎಗೇನ್ ರೀಸ್ಟೋರ್ ಮಾಡೋದಕ್ಕೂ ಕೂಡ ಹೈಡ್ರೋಜನ್ ಪೆರಾಕ್ಸೈಡ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಆ್ಯಸ್ ಅನ್ ಆಕ್ಸಿಡೈಸರ್, ಇದನ್ನು ಆಕ್ಸಿಡೈಸರ್ ಆಗಿ ಯೂಸ್ ಮಾಡ್ತಾರೆ. ಸೊ ಆಕ್ಸಿಡೈಸರ್ ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್, ಸೊ ವಿಚ್ ಆಕ್ಸಿಡೈಸಸ್ ದ ಅದರ್ ಆ್ಯಂಡ್ ಇಟ್ ಸೆಲ್ಫ್ ಅಂಡರ್ಗೋ ರಿಡಕ್ಷನ್. ಸೊ ಎಲ್ಲಿ ಯೂಸ್ ಮಾಡ್ತಾರೆ ಆಕ್ಸಿಡೈಸರ್ ಆಗಿ? ಟು ಬರ್ನ್ ದ ಲಿಕ್ವಿಡ್ ಫ್ಯೂಯಲ್ ಇನ್ ರಾಕೆಟ್ ಎಂಜಿನ್ಸ್. ಸೊ ರಾಕೆಟ್ ಎಂಜಿನ್ಸಲ್ಲಿ ಲಿಕ್ವಿಡ್ ಫ್ಯೂಯಲ್ನ ಬರ್ನ್ ಮಾಡೋದಕ್ಕೋಸ್ಕರ ಹೈಡ್ರೋಜನ್ ಪೆರಾಕ್ಸೈಡ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಆ್ಯಸ್ ಅನ್ ಆ್ಯಂಟಿಕ್ಲೋರ್ ಟು ರಿಮೂವ್ ದ ಲಾಸ್ಟ್ ಟ್ರೇಸಸ್ ಆಫ್ ಕ್ಲೋರಿನ್ ಫ್ರಮ್ ಬ್ಲೀಚ್ಡ್ ಆರ್ಟಿಕಲ್ಸ್. ಸೊ ಬ್ಲೀಚಿಂಗ್ ಮಾಡಬೇಕಾದ್ರೆ, ಸೊ ಒಂದು ಆರ್ಟಿಕಲ್ನ ಬ್ಲೀಚಿಂಗ್ ಮಾಡಬೇಕು ಅಂದರೆ ಸೊ ಕ್ಲೋರಿನ್ನ ಯೂಸ್ ಮಾಡ್ತಾರೆ. ಸೊ ಆಗ ಏನು ಟ್ರೇಸಸ್ ಆಫ್ ಕ್ಲೋರಿನ್ ಉಳಿದಿರುತ್ತಲ್ಲ, ಸೊ ಅದನ್ನು ರಿಮೂವ್ ಮಾಡೋದಕ್ಕೋಸ್ಕರ ಹೈಡ್ರೋಜನ್ ಪೆರಾಕ್ಸೈಡ್ನ ಯೂಸ್ ಮಾಡ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸೋಡಿಯಂ ಪೆರಾಕ್ಸೈಡ್. ಸೊ ಸೋಡಿಯಂ ಪೆರಾಕ್ಸೈಡ್ನ ಪ್ರಿಪರೇಷನಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ದ ಸರ್ಟನ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ರೋಸೆಸ್ ಟು ರಿಮೂವ್ ಆರ್ಗ್ಯಾನಿಕ್ ಇಂಪ್ಯೂರಿಟೀಸ್. ಸೊ ಆರ್ಗ್ಯಾನಿಕ್ ಇಂಪ್ಯೂರಿಟೀಸ್ನ ವಾಟರ್ ಟ್ರೀಟ್ಮೆಂಟ್ ಪ್ರೋಸೆಸ್ಸಲ್ಲಿ ರಿಮೂವ್ ಮಾಡೋದಕ್ಕೂ ಕೂಡ ಹೈಡ್ರೋಜನ್ ಪೆರಾಕ್ಸೈಡ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಬ್ಲೀಚಿಂಗ್ ಡೆಲಿಕೇಟ್ ಮೆಟೀರಿಯಲ್ಸ್ ಲೈಕ್ ಸಿಲ್ಕ್, ವೂಲ್. ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಬ್ಲೀಚ್ ಸ್ಟಾರ್ಚ್ ಆ್ಯಂಡ್ ಶುಗರ್. ಸೊ ಡೆಲಿಕೇಟ್ ಮೆಟೀರಿಯಲ್ಸ್, ಸೊ ಸಿಲ್ಕ್ ಆಗಿರ್ಬೋದು, ವೂಲ್ ಆಗಿರ್ಬೋದು, ಸೊ ಇದನ್ನು ಬ್ಲೀಚ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಸ್ಟಾರ್ಚ್ ಮತ್ತು ಶುಗರ್ನ ಬ್ಲೀಚ್ ಮಾಡೋದಕ್ಕೂ ಕೂಡ ಹೈಡ್ರೋಜನ್ ಪೆರಾಕ್ಸೈಡ್ನ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಕೂಡ ಯೂಸಸ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್.